ಜಸ್ಟ್ ವಾವ್. ಹಾರರ್ ಮೂವಿಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಾರಲ್ವಾ, ಬಟ್ ಇಲ್ಲಿಂದ ಹೋಗಕ್ ಮನ್ಸೇ ಬರ್ತಾ ಇಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ಅಂತೂ ಫುಲ್ ಮೀಟರ್ ಆಫ್ ಆಗಿತ್ತು. ಇದು ಈ ತರ ಅಲ್ಲ, ಏನೇ ಮಾಡಿದ್ರು ಇದನ್ನ ಮಾತ್ರ ನಾವು ಯಾವತ್ತೂ ಮರೆಯಲ್ಲ. ಸಖತ್ತಾಗಿದೆ. ಹೇ ಗೈಸ್, ಇವಾಗ ನಾವು ಮಿರ್ಜಾನ್ ಫೋರ್ಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಯಾಣ ಕೇವ್ಸ್ ಮುಗಿಸ್ಕೊಂಡು ವಿಭೂತಿ ಫಾಲ್ಸ್ಗೆ ಹೋಗ್ಬೇಕಂತ, ಬಟ್ ತುಂಬ ಡಿಸ್ಟೆನ್ಸ್ ಇತ್ತು. ಸೊ ಈ ಕೇಮ್ ಹಿಯರ್. ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಬರ್ತಾ ಪ್ಲ್ಯಾನ್ ಚೇಂಜ್ ಆಯಿತು ವಿಭೂತಿಯಿಂದ ಮಿರ್ಜಾನ್ ಫೋರ್ಟ್ಗೆ. ಸೊ ಬನ್ನಿ ಮಿರ್ಜಾನ್ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್, ಇವಾಗ ಮಿರ್ಜಾನ್ ಫೋರ್ಟ್ ನೋಡಿದ್ದು ಮುಗಿದು. ಇಲ್ಲಿ ಜಾಸ್ತಿ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡಿಲ್ಲ, ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ನೋಡೋಣ ಬನ್ನಿ. ಹೊರಗಡೆ ಬಿಟ್ಟು ಮುಂದೆ ಹೋಗ್ತಿದ್ದಾರೆ, ಬೇಗ ಬೇಗ ಹೋಗಬೇಕು. ಇದು ಒಂಥರ ಚೆನ್ನಾಗಿತ್ತು ಈ ಪ್ಲೇಸನ್ನು. ಬಂದಿದ್ದೇನು ವೇಸ್ಟ್ ಆಗಲಿಲ್ಲ, ಬಿಕಾಸ್ ವಿ ಗಾಟ್ ಸಮ್ ಪಿಕ್ಚರ್ಸ್ ಅದಕ್ಕೆ. ಸೊ ಬನ್ನಿ ನೆಕ್ಸ್ಟ್ ಯಾವುದು ಎಲ್ಲಿ ಹೋಗ್ತಿದ್ದೀವಿ ತೋರಿಸ್ತೀನಿ. ಹೇ ಗೈಸ್, ಇವಾಗ ನಾವು ಬೀಚ್ ಟ್ರೆಕ್ಕಿಗೆ ಬಂದಿದ್ದೀವಿ. ಸೊ ಟಾಪ್ ವ್ಯೂ ತೋರಿಸ್ತೀನಿ ಬೀಚ್ದು. ಜಸ್ಟ್ ವಾವ್. ಇವಾಗ ಇಲ್ಲಿಂದ ಬೀಚ್ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ವಾವ್, ವೆದರಿಗೂ ಆ ವೇವ್ಸಿಗೂ ಸಖತ್ತಾಗಿದೆ. ಹಾಂ ಹಾಂ, ಇಲ್ಲೂ ಇದೆಯಾ? ಪ್ಲಸ್ ನಾನು ಒಂದು ಜ್ಯುವೆಲ್ಲರಿನ ನಾನು ಸ್ಟೇಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ, ಬೇಜಾರಾಗ್ತಿದೆ. ಇದು ಈ ಥರ ಅಲ್ಲ. ನಾವೀಗ ಓಮ್ ಬೀಚಿಗೆ ಬಂದಿದ್ದೀವಿ. ಸೊ ಓಮ್ ಬೀಚಿನ ನೆಕ್ಸ್ಟ್ ಬೀಚ್ಗೆ ನಡ್ಕೊಂಡು ಹೋಗ್ತೀವಿ. ಸಾಕಾಗಿದೆ. ಟ್ರೆಕ್ಕಿಗಿನ್ನ ಜಾಸ್ತಿ ಫೋಟೋಸ್ಗೆ ಅಂತಲೇ ಇಲ್ಲಿಗೆ ಬಂದಿದ್ದು. ಬೇಜಾರೇನೆಂದರೆ ಸ್ವಲ್ಪ ಮೋಡ ಇದೆ, ಸೊ ಸನ್ಸೆಟ್ ಮಿಸ್ ಆಗುತ್ತೆ, ಅದೊಂದು ಬೇಜಾರು. ಅದು ಬಿಟ್ಟರೆ ವೆದರು ಆ್ಯಂಡ್ ವೇವ್ಸು ಸಕ್ಕತ್ತಾಗಿದೆ. ಸ್ವಲ್ಪ ಫೋಟೋಸ್ ತೊಗೊಳ್ಳೋ, ಆಮೇಲೆ ಸಿಗ್ತೀನಿ. ಬಂತಲ್ಲ ಅದು ಬರ್ತೀನಿ ನೋಡ್ಲಪ್ಪ. ಹೇ ಗೈಸ್, ಇವಾಗ ಪ್ಯಾರಡೈಸ್ ಬೀಚಿಗೆ ಬಂದಿದ್ದೀವಿ ಬೀಚ್ ಟ್ರೆಕ್ ಅಂತ ಅಂದ್ಕೊಂಡು. ಇವಾಗ ಒಂದು 5-10 ಮಿನಿಟ್ಸ್ ಆಯ್ತು ಬಂದು. ಐ ಶೋ ಯು ದ ವೇವ್ಸ್. ಎಷ್ಟು ಹೆಂಗೆ ಬರ್ತಿದೆ ಅಂದರೆ ಮೈ ಗಾಡ್, ಸಖತ್ತಾಗಿದೆ. ಈ ವೆದರ್ಗೂ ಆ ಕ್ಲೌಡ್ಸ್ಗೂ ಆ ವೇವ್ಸ್ಗೂ ಸಕ್ಕತ್ತಾಗಿ ಬರ್ತಿದೆ. ಬೇಜಾರೇನೆಂದರೆ ಸನ್ಸೆಟ್ ಮಿಸ್ ಆಗೋಯ್ತು, ಅದಕ್ಕೋಸ್ಕರನೇ ಈ ಬೀಚಿಗೆ ಬಂದಿದ್ದು. ಇಲ್ಲೂ ಬಂದು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಎಲ್ಲ ರೆಡಿ ಆಗಿಬಿಟ್ಟು ಇಲ್ಲಿ ಫೋಟೋಸು ವೀಡಿಯೋಸ್ಗಂತ ಬಂದ್ವಿ. ಬಟ್ ಮಳೆ ಬರೋ ಥರ ಇದೆ, ಫೋಟೋಸ್ ಚೆನ್ನಾಗಿ ಬರ್ತಿಲ್ಲ, ಬಟ್ ವೆದರ್ ಚೆನ್ನಾಗಿದೆ, ನೈಸ್. ಪಿಕ್ಚರ್ಸ್ ತಗೋತಾ ಇದ್ದಾರೆ. ವಾವ್,
ದಿನ ಇಲ್ಲೇ ಇರೋಣ ಅಂತ ಅನಿಸ್ತಿದೆ, ಇನ್ನೂ ಒಂದು ಸ್ವಲ್ಪ ಹೊತ್ತು. ಬಟ್ ಟೈಮ್ ಆಯಿತು, ಹೊರಡಬೇಕು. ಬಟ್ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಎಷ್ಟು ಪೀಸ್ಫುಲ್ಲಾಗಿದೆ. ಈ ಅಲೆಗಳದ್ದು ಶಬ್ದ ಕೇಳೋದೇ ಥರ ಚೆನ್ನಾಗಿ ಅನ್ನಿಸ್ತಿದೆ. ಅದಕ್ಕೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಾ ಇದೆ. ರೆಡಿಯಾಗಿದ್ದು ವೇಸ್ಟ್ ಆಗಬಾರ್ದಲ್ವಾ, ಸೊ ನಾನು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಂಡು ಆಮೇಲಿಂದ ಸಿಗ್ತೀನಿ. ಅಣ್ಣ ನಂಗೆ ಇವಾಗ ಸ್ಟಾರ್ಟ್ ಆಗಿದೆ. ಎಸ್ ಮಾತಾಡ್ರಿ. ನಾರ್ಮಲ್ ಮುಂದೆ ಕ್ಯಾಮ್ರಾ ತೆಗ್ಸು. ಮುಂದೆನಾ? ಹಿಂಗಾದ್ರೆ ಮುಂದೆ ತಿರ್ಗಿ ಅದೇ ಚೆನ್ನಾಗಿ ಬರ್ತೈತೆ ಕಣೆ, ನೋಡಲಿ. ನಾನು ಹೇಳ್ತೀನಿ. ಹೇ ಗಾಯ್ಸ್, ಇವಾಗ ಅಷ್ಟೇ ಬೀಚ್ ಟ್ರೆಕ್ ಮುಗಿಸ್ಕೊಂಡ್ಬಂದ್ವಿ. ಕ್ರೇಜಿ ಆಗಿತ್ತು. ಅದೆಲ್ಲ ಟೆರಿಫೈಯಿಂಗ್ ಆಗಿತ್ತು. ಹೌದು. ಫುಲ್ ಇಷ್ಟು ಕಾಡು ಹಾರರ್ ಮೂವಿಲೆಲ್ಲ ಮಳೆ ಸ್ವೆಟ್ಟು ಎಲ್ಲ ಇದು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನೀವೇ ಮಾಡಿ, ನಾವು ನಿಂತ್ಕೊಂಡು ಮಾತಾಡ್ತೀವಿ. ಏನಂದ್ರೆ ತುಂಬಾ ಟೆರಿಫೈಯಿಂಗ್ ಆಗಿತ್ತು ಮಾತ್ರ. ಇದನ್ನ ಲೈಫ್ ಲಾಂಗ್ ನಾವು ಯಾರು ಮರೆಯಲ್ಲ, ಇದನ್ನ ಚೆರಿಶ್ ಮಾಡ್ತಾನೆ ಇರ್ತೀವಿ. ಆಕ್ಚುಲಿ ಅಲ್ಲಿಂದ ಬರ್ಬೇಕಾದ್ರೆ ಅಂತೂ ಫುಲ್ ಮೀಟರ್ ಆಫ್ ಆಗಿತ್ತು. ಇದು ಆಕ್ಚುಲಿ ಮಳೆ ಅಲ್ಲ, ಸ್ವೆಟ್. ಇದು ಮಳೆ, ಅಲ್ಲಿ ನೆಂದಿರೋದಲ್ಲ, ಇದು ಸ್ವೆಟ್. ಇಷ್ಟು ಮಳೆ, ಜೋರ್ ಮಳೆ ಬರ್ತಿದ್ರು, ಇಷ್ಟು ಜೋರಾಗಿ ಮಳೆ ಬರ್ತಿದ್ರು, ನಾವು ಸ್ವೆಟ್ ಆಗ್ತಿದೀವಿ ಸಖತ್ತು. ಮತ್ತೆ ಇವ್ರು ಹೇಳ್ತಾರೆ ಅಲ್ಲ. ಕಮಾನ್ ಗರ್ಲ್ಸ್ ಹೇಳಿ ಏನಂತ. ನನಗೆ ಫುಲ್ ಭಯ ಪಡ್ತಿದ್ರು, ನಾನೇ ಕರ್ಕೊಂಡ್ಬಂದು. ಅವಳಿಂದ ನಾನು ಬಂದಿದ್ದು. ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್, ಜೂನಿಯರ್ಸ್. ಹಂಗೆ ವಿಡಿಯೋ ಮಾಡ್ತಿರೋರು ತುಂಬಾ ಸೀನಿಯರ್. ಅವರಿಂದನೇ ಇಲ್ಲಿವರೆಗೂ ಬಂದಿರೋದು. ಎಷ್ಟು 500 ಮೀಟರ್ಸ್? 500 meters. 500 meters felt like 5 kilometers. Exactly. It was like wow. This was the memorable trip. Best trip. ನೆಕ್ಸ್ಟ್ ಎಲ್ಲೇ ಟ್ರೆಕ್ಕಿಂಗ್ ಹೋದ್ರು, ಏನೇ ಮಾಡಿದ್ರು, ಇದನ್ನ ಮಾತ್ರ ನಾವು ಯಾವತ್ತೂ ಮರೆಯಲ್ಲ. ಈ ಎಕ್ಸ್ಪೀರಿಯನ್ಸ್ ಬೇರೆ. ಕಾರಲ್ಲಿ ಬೀಚ್ ನೋಡೋದು, ನೆಕ್ಸ್ಟ್ ಬೇರೆ ಕಡೆ ಎಲ್ಲರೂ ಸುಮ್ಮನೆ ಪ್ಯಾರಡೈಸ್ ಬೀಚ್ ಪ್ರಮೋಷನ್ ಮಾಡ್ತಾ ಇಲ್ಲ. ದಿಸ್ ಇಸ್ ನಾಟ್ ಅ ಪ್ರಮೋಷನ್, ಪೇಡ್ ಪ್ರಮೋಷನ್ ಅಲ್ಲ. ಪ್ಯಾರಡೈಸ್ ಬೀಚ್ಗೆ ಈ ತರ ನೀವು ಟ್ರೆಕ್ ಮಾಡಿ ವಿಸಿಟ್ ರೂಟ್ ಇರೋದು ಒಂದ್ಸರಿ ತೋರಿಸಿದ್ರು. ಇದೆಲ್ಲಾನು ತೋರಿಸ್ಬಾರ್ದು. ಸಾಕು. ಓಕೆ, ಬಾಯ್. See you in my next vlog. ಹೇಳ್ತೀನಿ ಏನು ಹೇಳೋದು. ಅವ್ಳು ಹೇಳ್ತಾಳೆ, ನಾವು ಕಂಟೆಂಟ್ ಅಲ್ಲ. ಸೊ ಇದು ಡೇ 2 ಟ್ರಿಪ್ ನಮ್ದು ಹಿಂಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. See you in my next vlog. Bye. ಬನ್ನಿ.